ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಈ ವಿಷಯದಲ್ಲಿ ಯಾರಾದ್ರೂ ಜೋಕ್ ಮಾಡ್ತಾರಾ? ಇದು ಹ್ಯಾಪಿ ಅವರ್ಸ್. ಸರಿ ಆಯ್ತು, ಅವ್ರ ಮನೆಯವ್ರ ನಂಬರ್ ಕಲೆಕ್ಟ್ ಮಾಡ್ಕೊಡಿ, ನಾನ್ ಮಾತಾಡ್ತೀನಿ. ಓಕೆ ಮೇಡಮ್. ನೆಕ್ಸ್ಟ್ ಮೇಡಮ್, ಇದು JCBಲಿ ಸೈಟ್ ಕ್ಲೀನ್ ಮಾಡಿರೋ ಪೇಮೆಂಟ್ಸ್. ಬರೀ ಮಾತಾಡ್ತಾನೆ ಇರ್ತೀರಾ, ಇಲ್ಲ ಹೊಟ್ಟೆ ಬೇರೆ ಹಸು ಆಗ್ತಿದೆ, ಏನೋ ತರಿಸ್ತೀರಾ? ಯಾರು ಗರ್ಲ್ ಫ್ರೆಂಡಾ? ಇಲ್ಲ ಸರ್. ಅಯ್ಯೋ ಸರ್, ನಾ ಮಾತಾಡ್ತೀನಿ. ಹಲೋ, ಯಾರು ಮಾತಾಡ್ತಿರೋದು? ನಾನು ಅಮಿತ್ ಹೋಟೆಲ್ಗೆ ರೊಮ್ಯಾಂಟಿಕ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಬಂದಿದೀವಿ. ಇವತ್ತು ನಮ್ ಫಸ್ಟ್ ಡೇಟಿಂಗ್, ಗೊತ್ತಾ? ಅಯ್ಯೋ ಸರ್, ಕೊಡಿ ಸರ್ ನೀವು. ಹಲೋ ಅಮ್ಮ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾಕೋ ಆರ್ಯ, ಸುಮ್ನಿರೋದಕ್ಕಾಗಲ್ವಾ ನಿನ್ಗೆ? ಏನ್ ಅಮಿತ್, ಗರ್ಲ್ ಫ್ರೆಂಡ್ ಹೆಸರೇನು? ಅಯ್ಯೋ ಯಾರೂ ಇಲ್ಲ ಸರ್. ನಿಮ್ ಶಿವಕುಮಾರ್ಗೆ ಇದಾರೆ, ನಿನಗಿಲ್ವಾ? ಅರೆ, ಏನ್ ಮಾತಾಡ್ತಾ ಇದ್ಯಾ? ಪಾಪ ಶಿವಕುಮಾರ್ ಏನಂತವ್ರಲ್ಲ, ಎಲ್ಲರೂ ನಿಂತರನೇ ಇರ್ತಾರೆ ಅನ್ಕೊಂಡಿದ್ಯಾ? ಯಾವ ಹೊತ್ತದಲ್ಲಿ ಯಾವ ಇರುತ್ತೆ ಯಾರು ಗೊತ್ತು. ನೀನ್ ಸೈಲೆಂಟ್ ಆಗಿದ್ರೆ ನಾವ್ ಕೆಲ್ಸ ಮುಂದುವರ್ಸ್ಬಹುದು. ಅಲ್ಲ ಶಿವಗಾಮಿ, ಈ ಟೈಮಲ್ಲಿ ಯಾವ್ದಾರು ಪಬ್ಬಲ್ ಕುತ್ಕೊಂಡು ಚಿಲ್ ಮಾಡೋದ್ ಬಿಟ್ಬಿಟ್ಟು ಇನ್ನೂ ಆಫೀಸ್ ಕೆಲಸ ಮಾಡ್ತಿದಿರಲ್ಲ. ಅಮಿತ್, ನಿನ್ ಕೆಲಸ ಮುಗೀತಾ? ಆಲ್ಮೋಸ್ಟ್ ಮುಗೀತಿದೆ ಸರ್. ಸರಿ ಬಿಡು, ಏನೇ ಇದ್ರು ನಾಳೆ ನೋಡ್ಕೊಳ್ಳೋಣ. ಹೊರಡು ಹೊರಡು ಆರ್ಯ, ಹೊರಡು ಅಮಿತ್. ಓಕೆ ಸರ್. ಯಾ ಶಿವಗಾಮಿ, ಬಾವೋಣ. ಎಲ್ಲಿಗೆ? ಹೇಳಿದ್ನಲ್ಲ, ಚಿಲ್ ಮಾಡಕ್ಕೆ. ಹಲೋ, ಫಸ್ಟ್ ಆಫ್ ಆಲ್ ಲೇಟ್ ಆದ್ರೂ ಪರವಾಗಿಲ್ಲ, ಇವತ್ತು ಈ ಕೆಲ್ಸನ ಮುಗಿಸ್ಲೇಬೇಕು ಅಂತ ಹೇಳಿದ್ದೆ. ಯಾಕೆ ಅಷ್ಟು ಬೇಗ ಮರ್ತೋಗ್ಬಿಟ್ಯಾ? ಹೌದಾ, ಏನಾಯ್ತು? ಆರ್ಯ, ಕನ್ಸ್ಟ್ರಕ್ಷನ್ ಬಜೆಟ್ ಎಲ್ಲ ಇವತ್ತೇ ರೆಡಿ ಮಾಡ್ಬೇಕು, ಅದೇನೇ ಇದ್ರೂ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ನಲ್ವಾ? ಓ ಶಿಟ್, ವಿಷಯನೇ ಮರ್ತೋಗಿತ್ತು. ಈಗ್ಲೇ ಮುಗಿಸ್ಬಿಡ್ತೀನಿ. ರಜನಿ, ಯಾಕಮ್ಮ ಇಲ್ಲಿ ಬಂದು ನಿಂತ್ಕೊಂಡಿದೀಯಾ? ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ ಅಮ್ಮ, ಸುಮ್ನೆ ಹಾಗೆ ನಿಂತಿದ್ದೆ. ಇಲ್ಲ, ಯಾವುದೋ ವಿಷಯದ ಬಗ್ಗೆ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅದೇನಮ್ಮ, ಮುಂದೆ ಹೇಗೆ ಜೀವನ ಅಂತ. ಮಗು ಬೇರೆ ಬೆಳೀತಾ ಇದೆ, ತಂದೆ ಇಲ್ಲ ಅನ್ನೋ ಕೂರ್ಗು ಬರ್ದೇ ಇರೋ ಹಾಗೆ ಅವಳನ್ನ ಸಾಕ್ಬೇಕು. ಅದಕ್ಕೇನಮ್ಮ ನಾನು ಹೇಳ್ತಿರೋದು, ಅಶೋಕನ್ನ ಮದುವೆ ಆಗು ಅಂತ. ಅವ್ರಿಲ್ಲಿ ನಾನಿಲ್ಲಿ ಅಮ್ಮ. ನನ್ನ ಯೋಗ್ಯತೆಗೆ ಅವ್ರನ್ನ ಇಷ್ಟ ಪಡಬಾರ್ದು, ಮದ್ವೆ ಆಗ್ಬೇಕು ಅಂತ ಆಸೆ ಬೆಳೆಸ್ಕೋಬಾರ್ದು. ಅಯ್ಯೋ, ನಿನ್ ಬೆಲೆ ನಿನಗೆ ಗೊತ್ತಿಲ್ಲ ಕಣಮ್ಮ. ಎಲ್ಲೇ ಹುಡುಕಿದ್ರು ನಿನ್ನಂತ ಚಿನ್ನದಂತ ಹುಡುಗಿ ನಮ್ಮ ಅಶೋಕಂಗೆ ಸಿಗಲ್ಲ ಕಣಮ್ಮ. ಅಮ್ಮ, ಏನ್ ಹೇಳ್ತಿದಾರೆ ರಜನಿ ಅವರು? ಲೋ ಆದಿ, ಅಶೋಕನ್ನ ಮದ್ವೆ ಆಗು ಅಂದ್ರೆ ಆ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಿದ್ದಾಳೆ ಕಣೋ. ಹ್ಞೂ ಕಣೋ. ಹೌದು ಯಜಮಾನ್ರೆ. ಯಾಕೆ, ಒಂದ್ ಕಾಲದಲ್ಲಿ ಇಬ್ರು ಲವ್ ಮಾಡ್ತಾ ಇದ್ರಿ ತಾನೆ? ನೀವು ಅಶೋಕ್ನ ಬಿಟ್ಟು ಹೋಗ್ಲಿಲ್ಲ, ಅಶೋಕು ನಿಮ್ಮನ್ನ ಬಿಟ್ಟು ಹೋಗಿದ್ದು. ಒಂದ್ ಮುಗ್ಧ ಹೆಣ್ಮಗು ಮನ್ಸನ್ನ ನೋಯಿಸಿದ್ದಕ್ಕೆ, ಮೋಸ ಮಾಡಿದ್ದಕ್ಕೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನಿಮ್ ಪ್ರೀತಿ ಸ್ವಾರ್ಥ ಇಲ್ದೇ ಇರೋ ಪ್ರೀತಿ, ನಿಷ್ಕಲ್ಮಶ ಪ್ರೀತಿ, ಅದು ಅವನ್ಗೆ ಅರ್ಥ ಆಗ್ಲಿಲ್ಲ. ಮದ್ವೆ ಆಗೋದು ಹೇಗೆ ಅಂತ ನೀನು ಯೋಚನೆ ಮಾಡ್ತಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ಶಿವಗಾಮಿಗೆ ಅಶೋಕ್ ಒಳ್ಳೆ ಜೋಡಿನೇ ಅಲ್ಲ. ನಿಂದು ಅಶೋಕ್ ಇಬ್ರದೆ ಒಳ್ಳೆ ಜೋಡಿ. ಅವನ್ಗೆ ಶಿವಗಾಮಿ ಮೇಲೆ ತುಂಬಾ ಅಸಮಾಧಾನ ಇದೆ. ಈ ಸಮಯನ ಬಳಸ್ಕೊಂಡು ನೀನಿವಾಗ ಅಶೋಕ್ನ ಮದ್ವೆ ಆದ್ರೆ ಅಶೋಕ್ಗೆ ಶಿವಗಾಮಿಯಿಂದ ಬಿಡುಗಡೆ ಸಿಗುತ್ತೆ, ನಿನ್ಗೂ ಒಳ್ಳೆ ಜೀವನ ಆಗುತ್ತೆ. ಅದು ಶಿವಗಾಮಿ ಅವ್ರಿಗೆ ನಾವು ಮಾಡೋದ್ ಮೋಸ ಅಲ್ವಾ?
ನೀವ್ಯಾಕೆ ಶಿವಗಾಮಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ಕೋತೀರ? ಶಿವಗಾಮಿಯಿಂದ ಅಶೋಕ್ಗೆ ಬಿಡುಗಡೆ ಕೊಡ್ತಿದ್ದೀನಿ ಅಂತ ಅನ್ಕೊಳ್ಳಿ.